ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಹೆಂಗಿದ್ರು ರಜಾ ಐತೆ ಅಂದ್ಬಿಟ್ಟು ಇವತ್ತು ಮೀನಾಕ್ಷಿ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು 3 ಜನ ಹೋಗಿ ತುಂಬ ದಿನವೇ ಆಗಿತ್ತು. ಹಾಗಾಗಿ ಅವತ್ತು ಮೀನಾಕ್ಷಿ ಮಾಲ್ಗೆ ಹೋಗಿ ಮ್ಯಾಕ್ಸ್ ಮೂವಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನೇನೆಲ್ಲ ಮಾಡ್ತೀವಿ ಅಂತ ಕಂಟಿನ್ಯೂ ಆಗುತ್ತೆ ನೋಡಿ. ನನ್ನ ಮಗ ಅಂತೂ ತುಂಬಾ ಖುಷಿಯಾಗಿದ್ದ. ಊರಿಗೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಮೂವಿ ಮಾಲ್ಗಾದರೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಗೇಮ್ಸ್ ಅಂತೂ ಇತ್ತು. ಈ ಗೇಮ್ಸ್ ರೂಮ್ ಹೊರಗಡೆ ಕರ್ಕೊಂಬರೋದೇ ಕಷ್ಟ ಆಗಿತ್ತು ನಮಗೆ. ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟಲ್ಲಿ ಗೇಮ್ಸ್ ಎಲ್ಲ ನೋಡ್ತಾಯಿದ್ದೆ. ನೋಡಿದ್ದೆಲ್ಲ ಆಡಬೇಕು ಅಂತ ಹೇಳ್ತಾ ಇದ್ದ. ಹಂಗೂ 1-2-3 ಗೇಮ್ಸ್ ಆಡ್ದ. ಅಲ್ಲಿಗೂ ಹೀಗೆ ಒಂಬೆದು ಅದು ಇದು ಎಲ್ಲ ಬೇಕು ಅಂತ ಹೇಳ್ತಾ ಇದ್ದ. ಅದೆಲ್ಲ ಆಡೋಕ್ಕೆ ಬಿಟ್ಟು 1-2 ಗೇಮ್ ಆಡಿಸ್ಬಿಟ್ಟು ಹೆಂಗೋ ಬಲವಂತವಾಗಿ ಹೊರಗಡೆ ಕರ್ಕೊಬಂದು ಇನ್ನೊಂದ್ಸಲ ಯಾವಾಗಾದರೂ ಆಡೋಣ ಬಾ ಅಂತ. ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊತಾರಲ್ಲ ಇದಕ್ಕೆ ಅನ್ನೋದು ನೋಡಿ. ಫುಲ್ ಧೈರ್ಯ ಅಂದೆ. ಮಮ್ಮಿ ಮಮ್ಮಿ ಏನಿಲ್ಲ ಬಮ್ಮ. ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ನಾನಂತರೂ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹೋಗ್ತಿದ್ದೆ. ನಮ್ಮ ಮನೆಯವ್ರ ಪಾಪ ರಾಘವೇಂದ್ರ ಅಂದ್ಕೊಂಡು ಅಲ್ಲಿಂದ ಹೊರಗಡೆ ಕರ್ಕೊಬರ್ತಾಯಿದ್ರು. ಸುಮ್ಮನೆ ಇದ್ವಿ. ನನ್ನ ಮಗ ಒಬ್ಬನೇ ಹೋಗ್ತೀನಿ ಅಂದ. ಅವ್ನು ಒಬ್ಬನೇ ಹೋಗಿದ್ರು ವಾಪಸ್ ಬರ್ತಿದ್ನ ಅನ್ನೋದೇ ಡೌಟು. ಹಂಗೂ ಹಿಂಗೋ ನಾವೆಲ್ಲರೂ ಧೈರ್ಯ ಮಾಡ್ಕೊಂಡು ಹೋದ್ವಿ. ಇದನ್ನೆಲ್ಲ ನೋಡಿಬಿಟ್ಟು ಹೋಗಿ ಬಂದಂಗೆ ಆಯಿತು. ಆ ಎಫೆಕ್ಟ್ಗೆ ಭಯ ಆಗುತ್ತೆ. ಯಾವ್ದು ಹೆಂಗಾದ್ರೂ ಇರ್ತೀರ ನೀವಲ್ಲಿ. ಅದನ್ನ ಹೊರಗಡೆ ಬಂದರೂ ಕೂಡ ಅದೇ ಗುಂಗಲ್ಲೇ ಇದ್ದ. ಬೇಜಾರ್ಕೊಂಡು ಭಯದಿಂದ. ಆಮೇಲೆ ಸರಿ ಇದನ್ನ ಕಾರ್ ತೋರಿಸ್ಬಿಟ್ಟು ಇದನ್ನ ಆಡುವಂತೆ ಬಾ ಅಂತ ಅಂದ್ಕೊಂಡು ಕರ್ಕೊಂಡೋದ್ವಿ. ಅಟ್ಲೀಸ್ಟ್ ಆ ನೆಪದಲ್ಲಾದರೂ ಮರಿತಾನೆ ಅಂದ್ಬಿಟ್ಟು.
ಇಷ್ಟೆಲ್ಲ ಓಡಾಡಿದ್ವಲ್ಲ, ಹಂಗಾಗಿ ಲೈಟಾಗಿ ಏನಾದರೂ ಜ್ಯೂಸ್ ಗೀಸ್ ಕೊಡ್ಕೊಂಡು ಹೋಗೋಣ ಮೂವಿಗೆ ಅಂತ ಅಂದ್ಕೊಂಡು ತಿಂತಾಯಿದ್ವಿ. ಫೋರ್ತ್ ಫ್ಲೋರಿಂದ ನೋಡಿದಾಗ ಸಖತ್ತಾಗಿತ್ತು. ಎಲ್ಲ ನೋಡ್ಕೊಂಬಿಟ್ಟು ಇನ್ನು ಮೂವಿಗೆ ಟೈಮ್ ಆಯಿತು, ಇನ್ನು ಹೊರಗಡೆ ಹೊರಟ್ವಿ. ಎಕ್ಸೈಟ್ ಆಗಿದ್ದೀವಿ, ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಬಂದಮೇಲೆ ರಿವ್ಯೂ ಕೊಡ್ತೇನೆ. ವಾಸ್ ಮೈ ಫೇವ್ರೆಟ್ ಸೀನ್. ಈ ಮೂವಿಯಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಆ ಸೀನು. ತುಂಬಾ ಚೆನ್ನಾಗಿತ್ತು, ಮ್ಯಾಕ್ಸಿಮಮ್ ಮಾಸ್ ಆಗಿತ್ತು. ಚೆನ್ನಾಗಿತ್ತು, ನಮ್ಮ ದಿನ ಕೂಡ ಚೆನ್ನಾಗಿತ್ತು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಇನ್ನೇನು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.